ಹಾಲು ಸೇರಿದಂತೆ ತನ್ನ ಕೃಷಿ ಉತ್ಪನ್ನಗಳನ್ನು ಸುಂಕರಹಿತವಾಗಿ ಭಾರತದ ಮಾರುಕಟ್ಟೆ ಮೇಲೆ ಹೇರಲಿಕ್ಕೆ ಯತ್ನಿಸ್ತಾ ಇದೆ ಟ್ರಂಪ್ ಆಡಳಿತ. ತನ್ನಲ್ಲಿ ಮಿತಿ ಮೀರಿ ಉತ್ಪನ್ನವಾಗುವ ವ್ಯರ್ಥವಾಗುವ ವಸ್ತುಗಳನ್ನು ಉದಾರ ನೆರವಿನ ಹೆಸರಿನಲ್ಲಿ ಭಾರತದಂಥ ದೇಶಗಳಿಗೆ ತಂದು ಸುರಿಯುವ ಅಮೆರಿಕದ ಹುನ್ನಾರ ಇದೇ ಮೊದಲೇನೂ ಅಲ್ಲ ಸ್ನೇಹಿತರೆ. ತನ್ನ ಕಳಪೆ ಹಾಲನ್ನು ಭಾರತಕ್ಕೆ ಸಾಗ ಹಾಕಲು ಮಿತಿ ಮೀರಿದ ಸುಂಕ ಹೇರಿಕೆ ಹಾಗೂ ಪಾಖಂಡಿ ಪಾಕಿಸ್ತಾನದಂಥ ದೇಶಗಳನ್ನು ಎತ್ತಿ ಕಟ್ಟುವ ಮೂಲಕ ಬ್ಲಾಕ್ ಮೇಲ್ ಮಾಡುತ್ತಿದೆ ಸೋಕಾಲ್ಡ್ ದೊಡ್ಡಣ್ಣ. ಭಾರತಕ್ಕೆ ಅಮೆರಿಕ ಕಳಿಸಲು ಹೊರಟಿರುವುದು ಶುದ್ಧ ಹಾಲು ಅಲ್ಲವೇ ಅಲ್ಲ ಸ್ನೇಹಿತರೆ, ಬದಲಿಗೆ ಅದು ಮಾಂಸಾಹಾರಿ ಕೊಬ್ಬಿನ ಉತ್ಪನ್ನ ಅಷ್ಟೇ. ಒಂದೊಮ್ಮೆ ಅಮೆರಿಕದ ಒತ್ತಡಕ್ಕೆ ಭಾರತ ಮಣಿದಿದ್ದೇ ಆದಲ್ಲಿ ಇಲ್ಲಿನ ಬಡ ರೈತರ ಜೀವನದ ಸರ್ವನಾಶಕ್ಕೆ ಕೇಂದ್ರದ ಮೋದಿ ಸರ್ಕಾರವೇ ಮುನ್ನುಡಿ ಹಾಡಿದಂತಾಗ್ತದೆ. ಮಾತ್ರ ಅಲ್ಲ, ಆಡಳಿತಾರೂಢರ ಅವನತಿಯೂ ಸಹ ಇಲ್ಲಿಂದಲೇ ಆರಂಭವಾದಂತೆಯೇ ಸರಿ. ಏನಿದು ಅಮೆರಿಕದ ಹಾಲಿನ ರಾಜಕೀಯ? ಹಾಲಿಗೆ ಹುಳಿ ಹಿಂಡುವ ಕೆಲಸವನ್ನು ಟ್ರಂಪ್ ಮಾಡುತ್ತಿರುವುದಾದರೂ ಯಾಕೆ? ಭಾರತಕ್ಕೆ ಯಾಕೆ ಬೇಡವಾಗಿದೆ ಅಮೆರಿಕದ ಹಾಲು? ಭಾರತದ ಸೋಕಾಲ್ಡ್ ಸ್ನೇಹಿತ ಟ್ರಂಪ್ ಸಾರಿರುವ ವಾಣಿಜ್ಯ ಸಮರಕ್ಕೆ ಉತ್ತರ ನೀಡಿರುವುದಾದರೂ ಹೇಗೆ? ಇತ್ಯಾದಿ ಸಂಗತಿಗಳನ್ನು ಹಸಿರುವಾಸಿ ಈ ಸಂಚಿಕೆಯಲ್ಲಿ ಚರ್ಚಿಸ್ತಾ ಇದೆ. ನಮಸ್ಕಾರ, ನಾನು ರಾಧಾಕೃಷ್ಣ ಬಡ್ತಿ. ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ. ಹೌದು, ಹಾಲಿಗೆ ಹುಳಿ ಹಿಂಡುವ ಕೆಲಸ ಅಂದರೆ ಬಹುಶಃ ಇದೇ ಇರಬೇಕು. ಜಗತ್ತಿನಲ್ಲಿ ಮಹಾ ತಿಕ್ಕಲು ರಾಜಕಾರಣಿ ಎಂದೇ ಕುಪ್ರಸಿದ್ಧರಾದಂಥ ಡೊನಾಲ್ಡ್ ಟ್ರಂಪ್ 2ನೇ ಅವಧಿಗೆ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬರುತ್ತಾ ಇದ್ದಂತೆಯೇ ಭಾರತದ ವಿರುದ್ಧ ಒಂದಲ್ಲ ಒಂದು ನಿರ್ಧಾರವನ್ನು ಕೈಗೊಂಡೇ ತೀರುತ್ತಾನೆ ಎಂದೇ ನಿರೀಕ್ಷೆ ಮಾಡಲಾಗಿತ್ತು. ಏಕೆಂದರೆ ಜಗತ್ತಿನ ದೊಡ್ಡಣ್ಣ ಎಂದು ಕರೆಯಿಸಿಕೊಳ್ಳುವ ಅಮೆರಿಕ ಯಾವತ್ತೂ ಬೇರೆ ದೇಶಗಳು ಸ್ವಾವಲಂಬಿಯಾಗಿ ನಿಲ್ಲುವುದನ್ನು ಸಹಿಸೋದಿಲ್ಲ ಸ್ನೇಹಿತರೆ. ಇವೆಲ್ಲದರ ನಡುವೆಯೂ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಆಪ್ತ ಸ್ನೇಹಿತ ಎಂದು ಹಲವು ಬಾರಿ ಟ್ರಂಪ್ ಕರೆದಿದ್ದರಿಂದ ಹಾಗೂ ಟ್ರಂಪ್ ಪ್ರತಿನಿಧಿಸುವ ಪಕ್ಷವೂ ಸಹ ಬಲಪಂಥೀಯ ಸಿದ್ಧಾಂತವನ್ನು ಹೊಂದಿದ್ದರಿಂದ ಭಾರತಕ್ಕೆ ಅಂಥದ್ದೇನೂ ನಷ್ಟವಾಗಲಿಕ್ಕಿಲ್ಲ ಎಂದು ಮಾಧ್ಯಮಗಳಲ್ಲಿ ವಿಶ್ಲೇಷಿಸಲಾಗಿತ್ತು. ಆದರೆ ಇವೆಲ್ಲವನ್ನು ಸುಳ್ಳಾಗಿಸಿ ಕೊನೆಗೆ ಎಂದಿನ ಅಮೆರಿಕದ ಬುದ್ಧಿಯನ್ನು ತೋರಿಸಿಬಿಟ್ಟಿದ್ದಾರೆ ಟ್ರಂಪ್. ಸ್ನೇಹಿತ ಎನ್ನುತ್ತಲೇ ಭಾರೀ ತೆರಿಗೆಯನ್ನು ವಿಧಿಸುವ ಮೂಲಕ ಬೆನ್ನಿಗೆ ಚೂರಿ ಹಾಕುವ ಯತ್ನವನ್ನು ಮಾಡಿದ್ದಾರೆ. ಹೌದು, ಅಮೆರಿಕ ಮತ್ತು ಭಾರತದ ನಡುವಿನ ಇಷ್ಟೆಲ್ಲ ಸುಂಕ ಯುದ್ಧಕ್ಕೆ ಮೂಲ ಕಾರಣವೇ ಹಾಲು ಅಂದರೆ ನಂಬಬೇಕು ಸ್ನೇಹಿತರೆ. ಒಂದೊಮ್ಮೆ ಭಾರತ ಬಾಯಿ ಮುಚ್ಚಿಕೊಂಡು ಅಮೆರಿಕ ಕಳಿಸುವ ಹಾಲನ್ನು ಪಡೆದಿದ್ದರೆ ಕುಡಿದಿದ್ದರೆ ಇಷ್ಟೆಲ್ಲ ರಾದ್ದಾಂತವೇ ಆಗ್ತಿರ್ಲಿಲ್ವೇನೋ. ಒಂದು ಕಾಲದಲ್ಲಿ ಮೊಗ್ಗುಲು ಗೋಧಿಯನ್ನು ಸಮುದ್ರಕ್ಕೆ ಎಸೆಯುವ ಬದಲಿಗೆ ಪೌಷ್ಟಿಕ ಆಹಾರದ ಹೆಸರಿನಲ್ಲಿ ಭಾರತಕ್ಕೆ ತಂದು ಡಂಪ್ ಮಾಡಿದ್ದು, ನಮ್ಮ ದೇಶವನ್ನು ಜಗತ್ತಿನ ಅತಿ ದೊಡ್ಡ ಡಸ್ಟ್ಬಿನ್ ಆಗಿ ಮಾಡಿಕೊಂಡಿದ್ದು ಅಮೆರಿಕ. ಇದರ ಬಗ್ಗೆ ನಿಮಗೆ ಗೊತ್ತಿದ್ದಿರಬಹುದು. ಆದರೆ ಈಗ ಭಾರತ ಬದಲಾಗಿದೆ ಸ್ನೇಹಿತರೆ. ಮಾತ್ರ ಅಲ್ಲ, ನಮ್ಮನ್ನು ಆಳುವವರು ಸಹ ಬದಲಾಗಿದ್ದಾರೆ. ಅಮೆರಿಕ ಕೊಟ್ಟದ್ದನ್ನೆಲ್ಲ ಕಣ್ಣಿಗೊತ್ತುಕೊಂಡು ಸ್ವೀಕರಿಸುವ ದಯನೀಯ ಸ್ಥಿತಿಯಲ್ಲಿ ನಾವಿವತ್ತು ಇಲ್ಲ ಸ್ನೇಹಿತರೆ. ಹೀಗಾಗಿ ಅಮೆರಿಕದ ಹಾಲು ನಮಗೆ ಸಿಹಿಯಾಗಿ ಕಾಣ್ತಾ ಇಲ್ಲ. ಹೀಗಾಗಿ ಮನ ಬಂದಂತೆ ಸುಂಕ ಹೇರುವ, ವ್ಯಾಪಾರ ನಿರ್ಬಂಧವನ್ನು ವಿಧಿಸುವ, ರಷ್ಯಾ ಜೊತೆಗಿನ ತೈಲ ವಹಿವಾಟಿಗೆ ಆಕ್ಷೇಪ ವ್ಯಕ್ತಪಡಿಸುವ, ಪಾಕಿಸ್ತಾನ ಜೊತೆಗೆ ನಿಂತು ನಮ್ಮನ್ನು ಆಟ ಆಡಿಸುವ ತಂತ್ರಗಾರಿಕೆಯನ್ನು ಅಮೆರಿಕ ನಡೆಸ್ತಾ ಇರೋದು ಗುಟ್ಟಾಗಿ ಉಳಿದಿಲ್ಲ. ಇಂಥವಕ್ಕೆ ಜಗ್ಗುವ ಮನಸ್ಥಿತಿಯಲ್ಲೂ ನಾವಿಂದು ಇಲ್ಲ. ಏಕೆಂದರೆ ನೆನಪಿಡಿ ಸ್ನೇಹಿತರೆ, ಭಾರತ ಬದಲಾಗಿದೆ, ನಮ್ಮನ್ನು ಆಳುವವರು ಸಹ ಬದಲಾಗಿದ್ದಾರೆ. ಜಗತ್ತಿನ ಸೂಪರ್ ಪವರ್ ದೇಶಗಳಲ್ಲಿ ಮುಖ್ಯ ಸಾಲಿನಲ್ಲಿ ನಾವಿವತ್ತು ನಿಲ್ತಾ ಇದ್ದೇವೆ ಸ್ನೇಹಿತರೆ. ಇರಲಿ, ಅದು ಬೇರೆದೇ ಮಾತು. ಮತ್ತೆ ಹಾಲಿನ ವಿಚಾರಕ್ಕೆ ಬರುವುದಿದ್ದರೆ, ಭಾರತ ಹಾಗೂ ಅಮೆರಿಕ ನಡುವಿನ ಹಾಲಿನ ವ್ಯಾಪಾರದ ವಿವಾದ ಕೇವಲ ಆರ್ಥಿಕ ಸಮಸ್ಯೆ ಅಲ್ಲ. ಇದು ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಧರ್ಮ ಮತ್ತು ಲಕ್ಷಾಂತರ ಸಣ್ಣ ರೈತರ ಜೀವನೋಪಾಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ. ಅತಿ ಸೂಕ್ಷ್ಮ ಸಮಸ್ಯೆ. ಒಂದೊಮ್ಮೆ ಅಮೆರಿಕದ ಹಾಲನ್ನು ನಾವು ಆಮದು ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದೇ ಆದಲ್ಲಿ ಅದು ನಮ್ಮ ಕೋಟ್ಯಾಂತರ ರೈತಾಪಿ ಜನರ ಪಾಲಿಗೆ ಹಾಲಾಹಲವಾಗಿ ಮಾರ್ಪಡುವ ಅಪಾಯಗಳೂ ಇವೆ. ಹೀಗಾಗಿ ಈ ವಿಚಾರದಲ್ಲಿ ಟ್ರಂಪ್ ಆಡಳಿತಕ್ಕೆ ನಾವು ಸೊಪ್ಪು ಹಾಕಿಲ್ಲ. ಪರಿಣಾಮ ಮುನಿಸಿಕೊಂಡಿರುವ ಅಮೆರಿಕ ಆಗಸ್ಟ್ 25ರಿಂದ ಭಾರತದ ಮೇಲೆ 25% ಸುಂಕವನ್ನು ವಿಧಿಸಿದ್ದು, ಜಗತ್ತಿನ 2 ಶಕ್ತಿಗಳ ಮಧ್ಯದ ಹಾಲಿನ ವಿವಾದ ಈಗ ವ್ಯಾಪಾರ ಯುದ್ಧವಾಗಿ ಪರಿವರ್ತನೆ ಆಗ್ತಾ ಇದೆ. ಸುಂಕದಿಂದ ನಮಗೆ ಅಂಥದ್ದೇನೂ ಪರಿಣಾಮ ಆಗೋದಿಲ್ಲ ಅನ್ನೋದು ಬೇರೆ ವಿಚಾರ ಬಿಡಿ. ಇಷ್ಟಕ್ಕೂ ಹಾಲಿನ ವಿವಾದದ ಮೂಲ ಕಾರಣಗಳೇನು ಒಂದೊಂದಾಗಿ ನೋಡೋಣ ಬನ್ನಿ.
ಒಂದು ಸಣ್ಣ ಅಂಕಿಅಂಶವನ್ನು ಗಮನಿಸೋದಾದರೆ ಭಾರತದಲ್ಲಿ 8 ಕೋಟಿಯಷ್ಟು ಸಣ್ಣ ಹಾಲು ಉತ್ಪಾದಕರಿದ್ದಾರೆ. ಪ್ರತಿ ಪಶುಪಾಲಕರು ತಮ್ಮ ಮನೆಗಳಲ್ಲಿ ಸರಾಸರಿ 2ರಿಂದ 3 ಹಸುಗಳನ್ನು ಮಾತ್ರ ಸಾಕ್ತಾ ಇದ್ದಾರೆ. ಬಹುತೇಕ ಕೃಷಿಕರೇ ಆಗಿರುವ ಇವರ ಜೀವನೋಪಾಯಕ್ಕೆ ಪಶುಸಂಗೋಪನೆಯೂ ಸಹ ಒಂದು ಮಾರ್ಗ. ದೈನಂದಿನ ಖರ್ಚಿಗೆ ಇದು ಸಂಪೂರ್ಣ ಹಾಲಿನ ಮೇಲೆ ಇಂಥ ರೈತರು ಅಥವಾ ಸಣ್ಣ ಪಶುಪಾಲಕರು ಅವಲಂಬಿತರಾಗಿರ್ತಾರೆ ಸ್ನೇಹಿತರೆ. ಒಂದೊಮ್ಮೆ ಅಮೆರಿಕದ ಅನುದಾನಿತ ಹಾಲಿನ ಉತ್ಪನ್ನಗಳು ಭಾರತೀಯ ಮಾರುಕಟ್ಟೆಯನ್ನು ಪ್ರವೇಶಿಸಿದರೆ ದೇಶೀಯ ಹಾಲಿನ ಬೆಲೆಯಲ್ಲಿ 5% ಕುಸಿತ ಕಂಡುಬಿಡ್ಬೋದು. ಮಾತ್ರ ಅಲ್ಲ, ಇಲ್ಲಿನ ರೈತಾಪಿ ವರ್ಗ ವಾರ್ಷಿಕ ಸರಾಸರಿ 1.3 ಲಕ್ಷ ಕೋಟಿ ರೂಪಾಯಿನಷ್ಟು ನಷ್ಟವನ್ನು ಎದುರಿಸಬೇಕಾಗಿ ಬರ್ತದೆ. ಹಾಗಾದರೆ ಅಮೆರಿಕದ ಹಾಲಿನ ರಾಜಕೀಯದ ಹಿಂದಿನ ಕಾರಣಗಳನ್ನು ನೋಡೋದಾದರೆ ಈ ದೇಶ ಇತ್ತೀಚಿನ ದಿನಗಳಲ್ಲಿ ಎದುರಿಸ್ತಾ ಇರುವಂಥ ವ್ಯಾಪಾರದ ಕೊರತೆಯ ಸಮಸ್ಯೆ ಮೇಲ್ನೋಟಕ್ಕೆ ಕಂಡುಬರ್ತದೆ. ಒಂದು ಕಾಲದಲ್ಲಿ ಆಹಾರದ ತೀವ್ರ ಕೊರತೆಯನ್ನು ಎದುರಿಸ್ತಾ ಇದ್ದಂಥ ಬಡ ಭಾರತ ಇಂದು ಆಹಾರವಷ್ಟೇ ಅಲ್ಲ, ರಕ್ಷಣಾ ಸಾಮಗ್ರಿಯವರೆಗೆ ಎಲ್ಲದರಲ್ಲೂ ಸ್ವಾವಲಂಬನೆಯನ್ನು ಸಾಧಿಸಿದೆ. ಹೀಗಾಗಿಯೇ ಅಮೆರಿಕ ಸೇರಿದಂತೆ ವಿದೇಶಿ ಅವಲಂಬನೆ ಬಹುತೇಕ ಇಲ್ಲವಾಗಿದೆ ಸ್ನೇಹಿತರೆ. ಪರಿಣಾಮ 2023-24ರಲ್ಲಿ ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರದ ಅಂತರ $45.8 ಬಿಲಿಯನ್ ತಲುಪಿತ್ತು ಅನ್ನೋದು ನಿಮಗೆ ಗೊತ್ತಿರಲಿ. ಅಮೆರಿಕ ಭಾರತಕ್ಕೆ $41.5 ಬಿಲಿಯನ್ ರಫ್ತನ್ನು ಮಾಡಿದ್ರೆ ಭಾರತದಿಂದ $87.3 ಬಿಲಿಯನ್ ಸರಕನ್ನು ಅಮೆರಿಕ ಆಮದು ಮಾಡಿಕೊಂಡಿದೆ. ಸೇವೆಗಳು, ಶಿಕ್ಷಣ ಮತ್ತು ತಂತ್ರಜ್ಞಾನದ ಮೂಲಕ ಅಮೆರಿಕ ಭಾರತದಿಂದ ವಾರ್ಷಿಕ $80ರಿಂದ $85 ಬಿಲಿಯನ್ ಗಳಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ. ಟ್ರಂಪ್ ಈ ವ್ಯಾಪಾರದ ಕೊರತೆಯನ್ನು ರಾಷ್ಟ್ರೀಯ ತುರ್ತು ಸ್ಥಿತಿ ಅಂತ ಘೋಷಿಸಿ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆಕ್ಟ್ ಅಂದರೆ IEEPA ಅಂತ ಅಮೆರಿಕದಲ್ಲಿ ಕರೀತಾರೆ, ಅದರ ಅಡಿಯಲ್ಲಿ ವಿಶೇಷ ಅಧಿಕಾರಗಳನ್ನು ಬಳಸಲಿಕ್ಕೆ ಮುಂದಾಗಿದ್ದಾರೆ. ಇದೇ ಈಗ ಸವಾಲಾಗಿ ಪರಿಣಮಿಸ್ತಾ ಇರುವಂಥದ್ದು. ಇದೇ ವೇಳೆ ಅಮೆರಿಕ 2024ರಲ್ಲಿ ನಾನಾ ದೇಶಗಳಿಗೆ $8.2 ಬಿಲಿಯನ್ ಮೊತ್ತದ ತನ್ನ ಹಾಲಿನ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ಆದರೆ ಭಾರತಕ್ಕೆ ಕೇವಲ $34 ಮಿಲಿಯನ್ ಹಾಲಿನ ಉತ್ಪನ್ನಗಳನ್ನು ಮಾತ್ರ ರಫ್ತು ಮಾಡಲಿಕ್ಕೆ ಅದು ಶಕ್ತವಾಗಿದೆ. ಅಂದರೆ ಅಮೆರಿಕದ ಒಟ್ಟಾರೆ ಹಾಲಿನ ರಫ್ತಿನ $0.4 ಮಾತ್ರ ಭಾರತದ $227 ಬಿಲಿಯನ್ ಹಾಲಿನ ಮಾರುಕಟ್ಟೆಯಲ್ಲಿ ಅಮೆರಿಕದ ಪಾಲು ಕೇವಲ $0.02 ಮಾತ್ರ ಅನ್ನೋದ್ರೆ ನೀವು ಇದನ್ನು ಅಂದಾಜು ಮಾಡ್ಬೋದು. ಇವೆಲ್ಲದರಿಂದ ಹೊರತಾಗಿಯೂ ಇದೀಗ ಭಾರತವು ವಿಶ್ವದ ಅತಿ ದೊಡ್ಡ ಹಾಲು ಉತ್ಪಾದಕ ದೇಶ ಅನ್ನೋದು ನಿಮಗೆ ನೆನಪಿರಲಿ. 2024ರಲ್ಲಿ ಅಂದರೆ ಕಳೆದ ವರ್ಷವಷ್ಟೇ 245 ಬಿಲಿಯನ್ ಟನ್ ಹಾಲಿನ ಉತ್ಪಾದನೆ ನಮ್ಮ ದೇಶದಲ್ಲಿ ಆಗಿದೆ. ಇದು ಜಾಗತಿಕ ಉತ್ಪಾದನೆಯ ಸರಾಸರಿ 23% ಹೆಚ್ಚು ಅನ್ನೋದು ಬಹಳ ಗಮನಾರ್ಹವಾದಂತಹ ಸಂಗತಿ. ಹೀಗಾಗಿ ಹಾಲಿನ ವಿಚಾರದಲ್ಲಿ ಭಾರತವು ಸ್ವಾವಲಂಬಿ ಆಗಿದೆ ಮತ್ತು ವಿದೇಶಿ ಹಾಲಿನ ಅವಶ್ಯಕತೆ ನಮಗೆ ಇಲ್ಲವಾಗಿದೆ. ಇನ್ನು ಭಾರತದ ಹಾಲು ಮಾರುಕಟ್ಟೆ ಅತಿ ವಿಶಿಷ್ಟವಾದಂಥದ್ದು. ಇದನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ ನಮ್ಮ ಹಾಲಿನ ಮಾರುಕಟ್ಟೆ ಸಂಪೂರ್ಣವಾಗಿ ಸಹಕಾರಿ ರಂಗದಿಂದ ನಿಯಂತ್ರಿಸಲ್ಪಡ್ತಾ ಇದೆ. ಶ್ವೇತ ಕ್ರಾಂತಿಗೂ ಮುನ್ನ ಹಾಲಿನ ವ್ಯವಸ್ಥಿತ ಸಮಗ್ರ ಮಾರುಕಟ್ಟೆಯೇ ನಮ್ಮಲ್ಲಿ ಇರಲಿಲ್ಲ ಸ್ನೇಹಿತರೆ. ಯಾವಾಗ ಡಾಕ್ಟರ್ ಕುರಿಯನ್ ವರ್ಗೀಸ್ ಅವರ ನೇತೃತ್ವದಲ್ಲಿ ಅಮೂಲ್ ತಲೆ ಎತ್ತಿತೋ ಇಡೀ ಹಾಲಿನ ಮಾರುಕಟ್ಟೆಯ ಚಿತ್ರಣವೇ ಬದಲಾಗಿ ಹೋಯಿತು. ಇದೀಗ ದೇಶದ ಹಾಲು ಮಾರುಕಟ್ಟೆ 3 ಹಂತದ ರಚನೆಯನ್ನು ಹೊಂದಿದೆ. ಗ್ರಾಮ ಮಟ್ಟದಲ್ಲಿ ಒಟ್ಟು 1,85,903 ಸಹಕಾರಿ ಸಂಘಗಳು ಕಾರ್ಯನಿರ್ವಹಿಸ್ತಾ ಇವೆ. ಜಿಲ್ಲಾ ಮಟ್ಟದಲ್ಲಿ 222 ಜಿಲ್ಲಾ ಹಾಲು ಒಕ್ಕೂಟಗಳು ಮತ್ತು 28 ರಾಜ್ಯ ಮಟ್ಟದ ಸಹಕಾರಿ ಸಂಘಗಳು ಸದ್ಯಕ್ಕೆ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಾದರಿ ವಿಶ್ವದಲ್ಲೇ ಅತ್ಯಂತ ಯಶಸ್ವಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಅನ್ನಿಸ್ಕೊಂಡಿದೆ. ಇದು ಸಣ್ಣ ರೈತರಿಗೆ ಸಬಲೀಕರಣ ಮತ್ತು ಮಹಿಳೆಯರಿಗೆ ಆರ್ಥಿಕವಾದಂಥ ಸ್ವಾತಂತ್ರ್ಯ ಮತ್ತು ಗ್ರಾಮೀಣ ಸಮುದಾಯಗಳಿಗೆ ಸ್ಥಿರವಾದಂಥ ಆದಾಯವನ್ನು ಒದಗಿಸ್ತಾ ಇರುವಂಥ ಏಕೈಕ ಸಹಕಾರಿ ರಂಗ ವಿಶ್ವದಲ್ಲಿ. ಇನ್ನೂ ವಿಶೇಷ ಅಂತಂದರೆ ಸ್ನೇಹಿತರೆ, ಭಾರತದ ಹಾಲಿನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ 70% ಕಾರ್ಮಿಕರು ಅಥವಾ ಕೆಲಸಗಾರರು ಮಹಿಳೆಯರೇ. ಇನ್ನೂ ಮಜಾ ಏನು ಗೊತ್ತೇನೋ, 30% ಸಹಕಾರಿ ಸಂಘದ ಸದಸ್ಯರು ಕೂಡ ಅಂದರೆ ಆಡಳಿತ ಮಂಡಳಿಯಲ್ಲಿರುವಂಥ ಸದಸ್ಯರು ಕೂಡ ಮಹಿಳೆಯರೇ. ಮತ್ತು ಇವರ ಒಟ್ಟಾರೆ ಮಾರುಕಟ್ಟೆ ನಿರ್ವಹಣೆ ಮತ್ತು ನಾಯಕತ್ವದಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮುಖ್ಯವಾದಂಥದ್ದು. ಹಾಲಿನ ಸಹಕಾರಿ ಚಟುವಟಿಕೆಗಳು ಗ್ರಾಮೀಣ ಮಹಿಳೆಯರಿಗೆ ಆರ್ಥಿಕವಾದಂಥ ಸ್ವಾತಂತ್ರ್ಯ ಮತ್ತು ಸಾಮಾಜಿಕವಾದಂಥ ಸ್ಥಾನಮಾನಗಳನ್ನು ಒದಗಿಸಿದೆ.
ಭಾರತದಲ್ಲಿ ಹಾಲು ಕೇವಲ ಪಾನೀಯ ಅಲ್ಲ, ನೆನಪಿಟ್ಕೊಳ್ಳಿ, ಇದು ನಮ್ಮ ಪಾಲಿಗೆ ದೈವಿಕವಾದಂಥ ಒಂದು ಕೊಡುಗೆ, ಅಮೃತವಾದಂಥ ಸ್ವರೂಪ. ನಮ್ಮ ದೇಶದ ಬಹುಸಂಖ್ಯಾತ ಹಿಂದೂ ಮತ್ತು ಜೈನ ಸಮುದಾಯಗಳು ಹಾಲನ್ನು ಅತ್ಯಂತ ಪವಿತ್ರವಾದಂಥ ಒಂದು ವಸ್ತು ಅಂತ ಪರಿಗಣಿಸ್ತಾರೆ. ಮಾತ್ರ ಅಲ್ಲ, ದೈನಂದಿನ ಪೂಜೆಗಳು ಹಾಲಿಲ್ಲದೆ ಪೂರ್ಣಗೊಳ್ಳೋದೇ ಇಲ್ಲ. ಇಂಥ ಹಾಲನ್ನು ನೀಡುವ ಗೋವು ನಮ್ಮ ಪಾಲಿಗೆ ಪೂಜನೀಯವಾದಂಥ ಮಾತೆ. ನಾವು ಪೂಜೆಗೆ ಬಳಸುವ, ಆ ನಂತರ ದಿನನಿತ್ಯ ಸೇವಿಸುವ ಹಾಲಿನ ಗುಣಮಟ್ಟ ಹೇಗಿರಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಮ್ಮ ಸ್ಮೃತಿ ಪುರಾಣಗಳಲ್ಲಿ ಸ್ಪಷ್ಟವಾದಂಥ ಉಲ್ಲೇಖ ಇದೆ ಸ್ನೇಹಿತರೆ. ಶುದ್ಧವಾದಂಥ ಅಂಗಾಂಗಗಳನ್ನು ಹೊಂದಿರುವ, ಅಂದರೆ ಎತ್ತರವಾದಂಥ ಭುಜ, ಉತ್ತಮವಾದಂಥ ಕೋಡುಗಳು, ನೀಳವಾದಂಥ ಬಾಲ, ಅದರ ಬುಡದಲ್ಲಿ ಸುಳಿ, ಕತ್ತಿನಲ್ಲಿ ನೇತಾಡುವಂಥ ಕೊರಳ ಮಾಲೆಯಂಥ ಒಂದು ರಚನೆ, ತಾಮ್ರ ಬಣ್ಣದ ಕಪಿಲೆ ಹೆಸರಿನ ಹಸುವಿನಲ್ಲಿ ಕಾಣಸಿಗುವಂಥ ನೀರು ಬೆರೆಸದೇ ಇರುವಂಥ ನೊರೆ ಹಾಲು ಮಾತ್ರವೇ ನಮಗೆ ಪೂಜೆಗೆ ಶ್ರೇಷ್ಠ ಅನ್ನುತ್ತದೆ ನಮ್ಮ ಪುರಾಣಗಳು. ಇಂಥ ಗೋವು ಶುದ್ಧ ಸಸ್ಯಾಹಾರಿ ಆಗಿರುತ್ತೆ ಅನ್ನೋದನ್ನು ಪ್ರತ್ಯೇಕವಾಗಿ ನಾನು ಹೇಳಬೇಕಾದ್ದಿಲ್ಲ. ಆದರೆ ಅಮೇರಿಕದಲ್ಲಿ ಹಸುಗಳಿಗೆ ಮಾಂಸ, ರಕ್ತ ಮತ್ತು ಇತರ ಪ್ರಾಣಿಗಳ ಉಪ ಉತ್ಪನ್ನಗಳನ್ನು ಆಹಾರದ, ಅಂದರೆ ಪ್ರೊಸೆಸ್ಡ್ ಆಹಾರದ ರೂಪದಲ್ಲಿ ನೀಡುವಂಥ ಅಭ್ಯಾಸ ಇದೆ. ಹೀಗಾಗಿ ಇದರಿಂದ ಉತ್ಪತ್ತಿಯಾಗುವಂಥ ಹಾಲು ಭಾರತದಲ್ಲಿ ಶ್ರೇಷ್ಠ ಅನ್ನಿಸ್ಕೊಳ್ಳಿಕ್ಕೆ ಅಥವಾ ಪೂಜೆಗೆ ಸಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಮಾಂಸಾಹಾರಿ ಕೊಬ್ಬಿನ ಉತ್ಪನ್ನ ಅಂತಲೇ ಇದನ್ನು ಭಾರತದಲ್ಲಿ ಕರೀತಾರೆ. ಅದರ ಹೊರತಾಗಿ ಅಮೃತ ಸಮಾನವಾದಂಥ ಹಾಲು ಅಂತ ಅಮೇರಿಕದ ಹಾಲನ್ನು ನಾವು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಮೇರಿಕದ ಹಾಲು ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧವಾಗಿರುತ್ತೆ. ಹೀಗಾಗಿ ಭಾರತ ಒಂದೊಮ್ಮೆ ಬೇರೆ ದೇಶಗಳಿಂದ ಹಾಲನ್ನು ಅಥವಾ ಹಾಲಿನ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳಲಿಕ್ಕೆ ಮುಂದಾದರೆ ಕಠಿಣ ಮತ್ತು ಸೂಕ್ತ ಪ್ರಮಾಣೀಕರಣಗಳನ್ನು ನಾವು ಬಯಸೋದು ಸಹಜ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಡ್ಡಾಯವಾಗಿ ಹಸುಗಳಿಗೆ ಸಸ್ಯಾಹಾರಿ ಆಹಾರ ಮಾತ್ರ ನೀಡಲಾಗಿದೆ ಅನ್ನೋದನ್ನು ನಾವು ಪ್ರಮಾಣೀಕರಿಸಿಕೊಳ್ಳೋದು ಬಹಳ ಮುಖ್ಯವಾದಂಥದ್ದು. ಈಗಾಗಲೇ ಹೇಳಿದಂತೆ ನಾವಿಲ್ಲಿ ಹಸುಗಳಿಗೆ ಪೌಷ್ಟಿಕಯುಕ್ತವಾದಂಥ ಆಹಾರಕ್ಕಾಗಿ ಹಿಂಡಿ, ಬೂಸ ನೀಡಿದಂತೆ ಅಮೆರಿಕದಲ್ಲಿ ಹಸುಗಳಿಗೆ ಸಾಮಾನ್ಯವಾಗಿ ರಕ್ತದ ಕಣಗಳು ಮತ್ತು ಮಾಂಸದ ತುಣುಕುಗಳು ಮತ್ತು ಕೋಳಿ ಮಾಂಸ ಇತ್ಯಾದಿಗಳನ್ನು ಒಳಗೊಂಡಂಥ ರೆಡಿಮೇಡ್ ಹಾಗೂ ಪ್ಯಾಕ್ಡ್ ಆಹಾರವನ್ನು ನೀಡಲಾಗುತ್ತೆ. ಇದನ್ನು ಭಾರತ ಆಕ್ಷೇಪಿಸಿದ ಕಾರಣಕ್ಕಾಗಿಯೇ ಅಮೆರಿಕ ನಮ್ಮ ವಿರುದ್ಧ ಅನಗತ್ಯ ವ್ಯಾಪಾರದ ತಗದೆ ಅನ್ನುವಂಥ ಆರೋಪವನ್ನು ಹೊರಿಸಿ ವಿಶ್ವ ವ್ಯಾಪಾರ ಸಂಸ್ಥೆ ಅಂದರೆ WTOನಲ್ಲಿ ದೂರನ್ನು ದಾಖಲಿಸಿದೆ. ಇದಲ್ಲದೆ ಈಗಾಗಲೇ ಹೇಳಿದಂತೆ ಅಮೆರಿಕ ಭಾರತದ ವಿರುದ್ಧ ವಾಣಿಜ್ಯ ಸಮರವನ್ನು ಸಾರಿದ್ದು ಅದು ವಿಧಿಸುತ್ತಿರುವಂಥ 25% ಸುಂಕದಿಂದ ಭಾರತದ ಒಟ್ಟು ರಫ್ತು ವಹಿವಾಟಿನ ಮೇಲೆ ವಾರ್ಷಿಕ $7 ಬಿಲಿಯನ್ ನಷ್ಟ ಆಗಬಹುದು ಅಂತ ಅಂದಾಜನ್ನು ಮಾಡಲಾಗಿದೆ. ವಿಶೇಷವಾಗಿ ಜವಳಿ, ರತ್ನ, ಆಭರಣ, ಔಷಧ ಮತ್ತು ಸೀ ಫುಡ್ ರಫ್ತಿನ ಮೇಲೆ ಭಾರಿ ಪರಿಣಾಮವನ್ನು ಉಂಟಾಗಲಿದೆ ಅಂತಾರೆ ಮಾರುಕಟ್ಟೆ ತಜ್ಞರು. ಇನ್ನು ಟ್ರಂಪ್ ಆಡಳಿತ ಪ್ರತಿಸುಂಕ ನೀತಿಯನ್ನು ಜಾರಿಗೊಳಿಸಿದೆ. ಇದರ ಪ್ರಕಾರ ಇತರ ದೇಶಗಳು ಅಮೆರಿಕದ ಉತ್ಪನ್ನಗಳ ಮೇಲೆ ಎಷ್ಟು ಸುಂಕವನ್ನು ವಿಧಿಸುತ್ತವೆಯೋ ಅಷ್ಟೇ ಸುಂಕವನ್ನು ಅಮೆರಿಕ ಅದರ ಉತ್ಪನ್ನಗಳ ಮೇಲೆ, ಅಂದರೆ ಆ ದೇಶಗಳಿಂದ ಆಮದು ಮಾಡಿಕೊಳ್ಳುವಂಥ ಉತ್ಪನ್ನಗಳ ಮೇಲೆ ಹೇರಲಿರುವಂಥ ನೀತಿ ಇವತ್ತು ಜಾರಿಯಲ್ಲಿದೆ. ಇದರಿಂದ ವ್ಯಾಪಾರ ವಹಿವಾಟು ಭಾರಿ ಹೊಡೆತವನ್ನು ಎದುರಿಸಲಿದೆ. ಒಂದು ಚಿಕ್ಕ ಉದಾಹರಣೆ ನೀಡೋದಾದರೆ, ಇದುವರೆಗೆ ಭಾರತ ಅಮೆರಿಕದ ಮೋಟಾರ್ ಸೈಕಲ್ ಮೇಲೆ 100% ಸುಂಕ ವಿಧಿಸಿದರೆ ಅಮೆರಿಕ ಭಾರತೀಯ ಮೋಟಾರ್ ಸೈಕಲ್ಗಳ ಮೇಲೆ 2.4% ಮಾತ್ರ ಸುಂಕವನ್ನು ವಿಧಿಸ್ತಾ ಇತ್ತು. ಹಾಗೆಂದು ಒಂದೊಮ್ಮೆ ಅಮೆರಿಕದ ಒತ್ತಡಕ್ಕೆ ಮಣಿದು ಹಾಲಿನ ಆಮದಿಗೆ ನಾವೇನಾದರೂ ಮುಂದಾದಲ್ಲಿ ನಮ್ಮ ರೈತರ ಜೀವನೋಪಾಯಕ್ಕೆ ಬಹುದೊಡ್ಡ ಅಪಾಯ ಬಂದೊದಗಲಿದೆ. ವ್ಯಾಪಾರ ವಹಿವಾಟಿನ ಹೊರತಾಗಿಯೂ ಕೃಷಿಯೇ ಬೆನ್ನೆಲುಬಾಗಿರುವಂಥ ಭಾರತದಂಥ ದೇಶಕ್ಕೆ ಇದು ಸಣ್ಣ ಮಾತು ಅಲ್ಲವೇ ಅಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಒಂದೊಮ್ಮೆ ಅಮೆರಿಕದ ಹಾಲಿನ ಉತ್ಪನ್ನಗಳು ಭಾರತೀಯ ಮಾರುಕಟ್ಟೆಯನ್ನು ಪ್ರವೇಶಿಸಿದರೆ ಸಣ್ಣ ರೈತರ ಜೀವನ ಮಟ್ಟ ಕುಸಿದು ಹೋಗುತ್ತೆ. ಏಕೆಂದರೆ ಭಾರತದಲ್ಲಿ ಸರಾಸರಿ ಈಗಾಗಲೇ ಹೇಳಿದಂಗೆ ಪ್ರತಿ ರೈತ 2-3 ಹಸುಗಳನ್ನು ಹೊಂದಿದ್ದರೆ ಅಮೆರಿಕದಲ್ಲಿ ಒಬ್ಬ ಸರಾಸರಿ ಪಶುಪಾಲಕ 350-400 ಹಸುಗಳನ್ನು ಸಾಕ್ತಾ ಇರ್ತಾನೆ. ಅಲ್ಲಿ ಅದೊಂದು ಬೃಹತ್ ಉದ್ಯಮ. ನಾವು ಹೇಗೆ ಕೋಳಿ ಸಾಕಾಣಿಕೆಯನ್ನು ಉದ್ಯಮವನ್ನಾಗಿಸಿಕೊಂಡಿದ್ದೇವೆ, ಹಾಗೆ ಅವರು ಹಸು ಸಾಕಣೆ, ಹಸು ಅಂತ ಕರೆಯುವ ಒಂದು ಜಾತಿಯ ಪ್ರಾಣಿ ಅಂತಲೇ ಕರೀಬೇಕು. ಯಾಕೆಂದರೆ ನಮ್ಮ ಹಸುವಿನ ಯಾವ ಲಕ್ಷಣಗಳು ಅಲ್ಲಿ ಇಲ್ಲ, ಅಲ್ಲಿ ಅದು ಉದ್ಯಮದ ಸ್ವರೂಪ ಪಡೆದುಕೊಂಡಿದೆ. ಹೀಗಾಗಿ ಈ ಅಸಮಾನತೆಯಿಂದ ಭಾರತೀಯ ರೈತರು ಸ್ಪರ್ಧಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಮೆರಿಕದಲ್ಲಿ ಹಾಲಿನ ಉದ್ಯಮಕ್ಕೆ ಸರ್ಕಾರಿ ಅನುದಾನ ಬೇರೆ ಸಿಗುತ್ತೆ, ವ್ಯಾಪಕವಾದಂಥ ಸಬ್ಸಿಡಿ ವ್ಯವಸ್ಥೆ ಸಹ ಇದೆ.
ಅಮೆರಿಕದ ಹಾಲಿನ ಉದ್ಯಮ ವಾರ್ಷಿಕ $4 ಬಿಲಿಯನ್ ಹೆಚ್ಚು ಸರ್ಕಾರಿ ಅನುದಾನವನ್ನು ಪಡೆಯುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಇದರಲ್ಲಿ ಹಾಲಿನ ಬೆಂಬಲ ಬೆಲೆ, ಫೆಡರಲ್ ಮಿಲ್ಕ್ ಮಾರ್ಕೆಟಿಂಗ್ ಆರ್ಡರ್ಗಳು ಮತ್ತು ಡೇರಿ ಎಕ್ಸ್ಪೋರ್ಟ್ ಇನಿಷಿಯೇಟಿವ್ ಪ್ರೋಗ್ರಾಂ ಸಹ ಸೇರಿದೆ. ಇದಲ್ಲದೆ US ಡೇರಿ ಎಕ್ಸ್ಪೋರ್ಟ್ ಕೌನ್ಸಿಲ್ ಅಂದರೆ USDEC ಅಂತ ನಾವು ಕರಿತೀವಿ, ಅಮೆರಿಕದ ಹಾಲಿನ ಉತ್ಪನ್ನಗಳನ್ನು ರಫ್ತನ್ನು ಪ್ರೋತ್ಸಾಹಿಸಲಿಕ್ಕಾಗಿಯೇ ವಿಶೇಷವಾದಂಥ ಕಾರ್ಯಕ್ರಮ ಇದನ್ನು ಹಮ್ಮಿಕೊಂಡಿದೆ. 2023ರಲ್ಲಿ ಅಮೆರಿಕದ ಒಟ್ಟು ಹಾಲಿನ ಉತ್ಪಾದನೆಯಲ್ಲಿ ಶೇಕಡ 1.7% ರಫ್ತನ್ನೇ ಮಾಡಲಾಗಿದೆ. ಈ ಅನುದಾನಿತ ಉತ್ಪನ್ನಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಅನಾರೋಗ್ಯಕರವಾದಂಥ ಸ್ಪರ್ಧೆಯನ್ನು ಸೃಷ್ಟಿಸಿರೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಒಟ್ಟಾರೆ ಭಾರತ ಮತ್ತು ಅಮೆರಿಕ ನಡುವೆ ಸೃಷ್ಟಿಯಾಗಿರುವಂಥ ಈ ವ್ಯಾಪಾರದ ಬಿಕ್ಕಟ್ಟು ಎರಡೂ ದೇಶಗಳಿಗೆ ಮಾರಕ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಅಮೆರಿಕದ ಗ್ರಾಹಕರು ನಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಯನ್ನು ತೆರಬೇಕಾಗಿ ಬಂದಿರುವುದು ಅನಿವಾರ್ಯ. ಹಾಗೆಯೇ ಇದರಿಂದ ಮತ್ತು ಭಾರತದ ರಫ್ತುದಾರರಿಗೂ ಸಹ ನಷ್ಟ ಆಗುತ್ತೆ. ಹೀಗಾಗಿ ಈ ಸಮಸ್ಯೆಯನ್ನು ಪರಸ್ಪರ ಸಂಧಾನ ಮತ್ತು ಸಹಕಾರದ ಮೂಲಕ ಪರಿಹರಿಸಿಕೊಳ್ಳಬೇಕಿದೆ. ಸದೃಢವಾದಂಥ ವಿದೇಶಾಂಗ ನೀತಿ ಇಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಮೋದಿ ಸರ್ಕಾರ ಯಾವುದೇ ಕಾರಣಕ್ಕೂ ಇಂಥ ವಿಚಾರದಲ್ಲಿ ರಾಜಿಯನ್ನು ಮಾಡಿಕೊಳ್ಳದೆ ದೃಢವಾದಂಥ ನಿಲುವನ್ನು ತೆಗೆದುಕೊಳ್ಳದೆ ಇದ್ದರೆ ಹಿಂದೊಂದೊಮ್ಮೆ ಗೋಧಿ ನಮ್ಮ ಮಾರುಕಟ್ಟೆಯನ್ನು ಪ್ರವೇಶಿಸಿ ಹೇಗೆ ಇಲ್ಲಿನ ಸ್ಥಳೀಯ ಉತ್ಪನ್ನಗಳನ್ನು, ಸ್ಥಳೀಯ ಕೃಷಿ ಉತ್ಪನ್ನಗಳನ್ನು ಹಾಳು ಮಾಡಿತೋ ಅಥವಾ ಕೃಷಿ ಉತ್ಪನ್ನದ ಮಾರುಕಟ್ಟೆಯನ್ನು ನಾಶ ಮಾಡ್ತೋ, ಹಾಗೆ ಹಾಲು ಸಹ ಪ್ರವೇಶಿಸಿ ನಮ್ಮ ಸಣ್ಣ ರೈತರನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡೋದರಲ್ಲಿ ಅನುಮಾನ ಇಲ್ಲ. ಎಚ್ಚರದ ಹೆಜ್ಜೆ ಇಡದೇ ಇದ್ದರೆ ಮುಂದೊಂದು ದಿನ ನಮ್ಮ ರಾಜಕೀಯ ವ್ಯವಸ್ಥೆಗೂ ಸಹ ಇದು ಮಾರಕವಾಗಿ ಪರಿಣಮಿಸುತ್ತೆ ಅನ್ನೋದನ್ನು ನೆನಪಿನಲ್ಲಿಟ್ಟುಕೊಂಡ್ರೆ ಒಳ್ಳೆಯದು. ನಮಸ್ಕಾರ.